ಆತ್ಮೀಯ ಪ್ರಿಯ ವೀಕ್ಷಕರೇ, ದಿನಾಂಕ 12/8/2026 ಬುಧವಾರ ಪವಿತ್ರ ನಾಗರ ಅಮಾವಾಸ್ಯೆ ಇದೆ. ಇದೇ ದಿನ ಸೂರ್ಯಗ್ರಹಣವು ಸಂಭವಿಸಲಿದೆ. ಆದರೆ ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ. ಆದ್ದರಿಂದ ಗ್ರಹಣಕ್ಕೆ ಸಂಬಂಧಿತ ವೇದಾದಿ ಕಾಲಗಳನ್ನು ಪಾಲಿಸುವುದು ಅವಶ್ಯಕತೆ ಇರುವುದಿಲ್ಲ. ಈ ವಿಶೇಷ ನಾಗರ ಅಮಾವಾಸ್ಯೆ ಒಂದು ಸರಳವಾದ ಪರಿಹಾರವನ್ನು ಮಾಡುವುದರಿಂದ ಅಂದುಕೊಂಡ ಕಾರ್ಯದಲ್ಲಿ ಯಶಸ್ಸು ಮತ್ತು ವಿವಾಹ ವಿಳಂಬ ದೂರವಾಗುತ್ತದೆ ಮತ್ತು ಸರ್ಪದೋಷಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಪರಿಹಾರ ದೊರೆಯಲಿದೆ ಎಂಬ ನಂಬಿಕೆ ಇದೆ. ಪರಿಹಾರ ಹೇಳುವುದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಪೇಜ್ ಫಾಲೋ ಮಾಡಿಲ್ಲ, ಫಾಲೋ ಮಾಡಿ. ನಿಮ್ಮ ಆತ್ಮೀಯರಿಗೂ ಕೂಡ ಈ ವಿಡಿಯೋ ಶೇರ್ ಮಾಡಿ. ನಾಗರ ಅಮಾವಾಸ್ಯೆ ವಿಶೇಷ ಪರಿಹಾರ. ಸರ್ಪದೋಷ ಅಥವಾ ವಿವಾಹ ವಿಳಂಬ ಇರುವವರು ಈ ಪರಿಹಾರವನ್ನು ಭಕ್ತಿಯಿಂದ ಮಾಡಿಕೊಳ್ಳಿ. ನಾಗರ ಅಮಾವಾಸ್ಯೆ ದಿನ ಮುಂಜಾನೆ 5 ಗಂಟೆಯಿಂದ 6 ಗಂಟೆ ಒಳಗೆ ಈ ಪರಿಹಾರವನ್ನು ಮಾಡುವುದು. ಮೊದಲಿಗೆ 2 ಬೆಳ್ಳಿಯ ನಾಗರ ಪ್ರತಿಮೆಯನ್ನು ತೆಗೆದುಕೊಳ್ಳಿ. ಆ ಪ್ರತಿಮೆಗೆ ಮುಂಜಾನೆ ಹಾಲು ಮತ್ತು ನೀರನ್ನು ಅಭಿಷೇಕವನ್ನು ಮಾಡಿ, ನಂತರ ಅರಿಶಿನ ಕುಂಕುಮ ಮತ್ತು ಹೂವುಗಳನ್ನು ಅರ್ಪಿಸಿ ಭಕ್ತಿಯಿಂದ ಪೂಜೆ ಮಾಡಿ. ಪೂಜೆ ಮಾಡಿದ ನಂತರ ಆ ನಾಗರ ಪ್ರತಿಮೆಯನ್ನು ಸಂಜೆಯವರೆಗೆ ದೇವರ ಕೋಣೆಯಲ್ಲಿ ಇಟ್ಟುಕೊಳ್ಳಿ. ಸಂಜೆಯ ಸಮಯದಲ್ಲಿ ಅನ್ನದ 3 ಉಂಡೆಯನ್ನು ಮಾಡಿ, ಆ ಅನ್ನದ ಉಂಡೆಗಳೊಂದಿಗೆ ನಾಗ ಪ್ರತಿಮೆಗಳನ್ನು ಇಟ್ಟು ಆ ವ್ಯಕ್ತಿಯ ಮೇಲಿಂದ 9 ಸಲ ಇಳೆ ತೆಗೆದು ಹರಿಯುವ ನೀರಿಗೆ ವಿಸರ್ಜನೆ ಮಾಡುವುದರಿಂದ, ಈ ಪರಿಹಾರವನ್ನು ಭಕ್ತಿಯಿಂದ ಮಾಡುವುದರಿಂದ ಸರ್ಪದೋಷ ನಿವಾರಣೆ, ವಿವಾಹ ವಿಳಂಬ ದೂರವಾಗುತ್ತದೆ ಹಾಗೂ ಅಂದುಕೊಂಡ ಕಾರ್ಯದಲ್ಲಿ ಯಶಸ್ಸು ದೊರೆಯುತ್ತದೆ ಎಂಬ ಧಾರ್ಮಿಕ ನಂಬಿಕೆ ಕೂಡ ಇದೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಮಾತಾ ಪದ್ಮಾವತಿ ಜ್ಯೋತಿಷಾಲಯ, ನಾನು ನಿಮ್ಮ ಪದ್ಮರಾಜ್ ಗುರುಜಿಯವರನ್ನು ಸಂಪರ್ಕಿಸಿ.